ಹಾಯ್ ಎಲ್ರಿಗೂ. ಆಲ್ರೆಡಿ 6 o'clock ಆಗಿದೆ. ಆ್ಯಸ್ ಯೂಶ್ವಲ್ ಅವರು ಕೂಡ ಎದ್ದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನೀಲ ಒರೆಸಿದ್ದೀನಿ. ಫ್ರೆಶ್ ಅಪ್ ಆದಮೇಲೆ ಬಾಗಿಲು ಕೂಡ ತೊಳ್ಕೊಂಡೆ. ಬಾಗಿಲು ತೊಳ್ಕೊಂಡು ರಂಗೋಲಿ ಕೂಡ ಬಿಟ್ಟೆ. ನಾನು ಎಷ್ಟೇ ರಂಗೋಲಿ ಬಿಟ್ಟರೂ ಕೂಡ ಅದು ಸಮರ್ಥ್ ಎದ್ದಿದ್ದಾನೆ ಅಂದರೆ ಖಂಡಿತ ಅದಿರೋದಿಲ್ಲ. ಭಗತ್ತು ಕೂಡ ಬೇಗ ಎದ್ದು ಹೋಮ್ವರ್ಕ್ ಮಾಡಬೇಕು ಅಂತೇಳಿ ಕೂತ್ಕೊಂಡಿದ್ದಾರೆ. ಯಾಕಂದರೆ ನೈಟ್ ಕಂಪ್ಲೀಟ್ ಮಾಡಿರಲಿಲ್ಲ. ಬೆಳಗ್ಗೆನೇ ಬೈಸ್ಕೊಂಡು ಹೋಮ್ವರ್ಕ್ ಕೂಡ ಮಾಡಬೇಕು ಅಂತ ಎದ್ಬಿಟ್ಟಿದ್ದಾರೆ. ಹಾಗೆ ನಾನಿಲ್ಲಿ ಟೊಮೊಟೊ ಬಾತ್ ಮಾಡೋದಕ್ಕೆ ಅಂತ 2 ಸ್ಪೂನ್ ಧನಿಯಾ, ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಹಾಗೆ ಕರಿಬೇವು, ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ, ಹಾಗೆ ಕ್ಯಾಪ್ಸಿಕಮ್ ಸ್ವಲ್ಪ ಒಂದಿಷ್ಟು ಇಂಚಷ್ಟು ಶುಂಠಿ, ಹಾಗೆ ಬೆಳ್ಳುಳ್ಳಿ, 2 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ, ಹಾಗೆ 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ತೊಗೋಬೋದು. ಹಾಗೆ 1 ದೊಡ್ಡ ಕಪ್ಪಷ್ಟು ಟೊಮೆಟೊ ಅಂದರೆ ಸಣ್ಣದಾಗಿ ಹಚ್ಚಿರೋ ಟೊಮೆಟೊನ ತೊಗೊಂಡಿದ್ದೀನಿ. ಹಾಗೆ 2 ಏಲಕ್ಕಿ, 6ರಿಂದ 7 ಲವಂಗ, ಸ್ವಲ್ಪ ಚಕ್ಕೆ, ಹಾಗೆ ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ. 1 ಸ್ಪೂನ್ ಜೀರಿಗೆನ ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಗೆ ನೆನೆಸಿಟ್ಕೊಂಡಿರೋಂಥ ಹಸಿ ಬಟಾಣಿ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ನೀವು ಹಸಿದಿದ್ದರೆ ಕೂಡ ಹಸಿದು ಹಾಕೊಬೋದು. ನಾನಿಲ್ಲಿ ಒಣಗಿರೋದನ್ನ ನೆನೆಸ್ಕೊಂಡು ತೊಗೊಂಡಿದ್ದೀನಿ. ಇದು ಅರ್ಧ ಕಪ್ ಇದೆ. ಇದನ್ನೆಲ್ಲ ನಾವು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ನಾವೆಷ್ಟು ಫ್ರೈ ಮಾಡ್ತೀವೋ ಅಷ್ಟೇ ತುಂಬ ಚೆನ್ನಾಗಿ ಟೊಮೊಟೊ ಬಾತ್ ಬರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಾನು ಟೊಮೊಟೊ ಬಾತ್ ಯಾವಾಗಲೂ ಬರೀ ಟೊಮೊಟೊ ಹಚ್ಚಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಮಾಡ್ತಾಯಿದ್ದೆ. ಆದರೆ ಟೈಮ್ ಇದ್ದರೆ ಮಾತ್ರ ಈ ಥರ ಮಸಾಲೆ ಎಲ್ಲ ಹುರ್ಕೊಂಡು ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಲೇಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಡೋದಕ್ಕೆ ನಾವೇನು ತೊಗೊಂಡಿದ್ವಲ್ಲ ಸ್ಪೈಸಸ್ಸು, ಅದು ಮತ್ತು ಶುಂಠಿ ಬೆಳ್ಳುಳ್ಳಿ, ಹಾಗೆ ಮೆಣಸಿನ್ಕಾಯಿ, ಅರ್ಧ ಕಪ್ಪು ಈರುಳ್ಳಿ ಮತ್ತು ಧನಿಯಾ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಕಾಯಿ ಕೂಡ ಹಾಕೋಬೇಕಾಗತ್ತೆ. ಬೇಕಾದರೆ ನೀವು 1 ಟೊಮೊಟೊ ಕೂಡ ಹಾಕೊಬೋದು ಇದಕ್ಕೆ. ನಾನಿಲ್ಲಿ ಟೊಮೊಟೊನ ಹಾಕ್ತಾಯಿಲ್ಲ. ಮಸಾಲ ಎಲ್ಲ ಫ್ರೈ ಆಗೋದನ್ನು ಬಿಟ್ಟು ಮತ್ತು ನಾನಿಲ್ಲಿ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಒಂದು 2 ಮಿನಿಟ್ಸ್ ಫ್ರೈ ಆದಮೇಲೆ ನಾವು ಇದಕ್ಕೆ ಹಚ್ಕೊಂಡಿರುವಂಥ ಟೊಮೊಟೊನ ಕೂಡ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾವು ಬಾಡಿಸ್ಕೋಬೇಕಾಗತ್ತೆ. ಅಂದರೆ ಟೊಮೊಟೊ ಎಲ್ಲ ಮೆತ್ತಗಾಗಬೇಕು, ಅಲ್ಲಿವರೆಗೂ ಕೂಡ ನಾವು ಬಾಡಿಸ್ಕೋಬೇಕಾಗತ್ತೆ. ನೀವು ಬೇಕು ಅಂದರೆ ಅರಿಶಿನ ಕೂಡ ಹಾಕೊಬೋದು. ನಾನಿಲ್ಲಿ ಅರಿಶಿನ ಉಪಯೋಗಿಸ್ತಾ ಇಲ್ಲ. ಹಾಗೆ ಹಸಿ ಬಟಾಣಿ ಮತ್ತು ಕ್ಯಾಪ್ಸಿಕಮ್ನ ಹಾಕಿ ನಾವಿಲ್ಲಿ ಫ್ರೈ ಮಾಡಬೇಕಾಗತ್ತೆ. ಹಾಗೆ ನಾನು ಕೊತ್ತಂಬರಿ ಕೂಡ ಮೊದಲೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನನಗೆ ಕೊತ್ತಂಬರಿ ಸ್ಮೆಲ್ ಅಂದರೆ ಸ್ವಲ್ಪ ಆಗಲ್ಲ. ಹಾಗೆ ಇದು ತಣ್ಣಗಾದ್ಮೇಲೆ ಕೂಡ ನಾವಿಲ್ಲಿ ಇದನ್ನು ರುಬ್ಕೊಂಡು ಕುಕ್ಕರ್ಗೆ ಸೇರಿಸ್ಕೊಂಡು ಅದು ಕೂಡ ಸ್ವಲ್ಪ ಎಣ್ಣೆ ಬಿಡೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಯಾವುದೇ ಮಸಾಲ ಆದರೂ ಕೂಡ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ನೀವು ಮಾಡೋವಂಥ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿವತ್ತಿಲ್ಲಿ ರೇಷನ್ ಅಕ್ಕಿನ ಯೂಸ್ ಮಾಡಿದ್ದೀನಿ. ಯಾಕಂದರೆ ಒಂದ್ಸಲ ಆದರೂ ಟೇಸ್ಟ್ ಮಾಡೋಣ, ಹೇಗಿರುತ್ತೆ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾನಿವತ್ತು ರೇಷನ್ ಅಕ್ಕಿನ ಕೂಡ ಸೇರಿಸ್ಕೊಂಡಿದ್ದೀನಿ. ಇವತ್ತು ತುಂಬಾ ಚೆನ್ನಾಗಿ ಬಂದಿತ್ತು. 10:40ಗೆ ಆಲ್ರೆಡಿ ನಂಗೆ ನಿದ್ದೆ ಬರ್ತಾಯಿದೆ. ಯಾಕೆ ಅಂತ ಗೊತ್ತಿಲ್ಲ, ಅಥವಾ ಬೇಗ ಎದ್ದಿರೋದಕ್ಕೇನಾದರೂ ನಿದ್ದೆ ಬರ್ತಿದೆಯಾ ಅದು ಗೊತ್ತಿಲ್ಲ. ಇನ್ನೂ ಪೂಜೆ ಕೂಡ ಮಾಡಿಲ್ಲ. ಇವ್ರು ಸಾಹೇಬರು ಕೂಡ ಮಲಗ್ತಾ ಇಲ್ಲ ಯಾಕೋ. ಹಾಗೆ ಕೆಲಸ ಎಲ್ಲ ಮುಗಿಸಿದಾದ್ಮೇಲೆ ಭಗತ್ ಕೂಡ ಬಂದಿದ್ದ. ಅವನು ಕೂಡ ಶೋ ಅಪ್ ಮಾಡ್ತಿದ್ದ, ಈಗ ಫೋಟೋ ತೆಗಿ ಹಾಗೆ ಫೋಟೋ ತೆಗಿ ಅಂತ. ಹೀಗಿತ್ತು ನನ್ನ ಈ ದಿನ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.